ಎಲ್ಲ ಸುಧಾಕರ್ ಅವರು ಮುಖ್ಯವಾಗಿ ಪ್ರದೀಪ್ ಈಶ್ವರ ವಿರುದ್ಧದ ಜಿದ್ದಿನ ಕಾರಣಕ್ಕೆ ಅವರು ಅಭ್ಯರ್ಥಿ ಟಿಕೆಟ್ ಪಡ್ಕೊಳ್ಳೋದ್ರೆ ಯಶಸ್ವಿ ಆದ್ರ. ಸರ್, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಸುಧಾಕರ್ ಅವರು ಎಲ್ಲದಕ್ಕೂ ರೆಡಿ ಇದ್ರೆ, ಕೇಸ್ಗೆ, ಟಾರ್ಚರ್ಗೆ, ಹ್ಯಾರಾಸ್ಮೆಂಟ್ಗೆ ನಾವು ರೆಡಿ ಇದ್ದೀವಿ. ಅವರು ರೆಡಿ ಇದ್ದರೆ ಫೇಸ್ ಮಾಡ್ಬೋದು, ಅಭ್ಯಂತರ ಏನಿಲ್ಲ. ಅವ್ರವ್ರ ಸರ್ವೈವಲ್ ಅವ್ರವ್ರದ್ದು ಸರ್. ನನ್ನ ಫ್ಯೂಚರ್ ನನಗೆ ಮುಖ್ಯ, ಅವ್ರ ಫ್ಯೂಚರ್ ಅವ್ರಿಗೆ ಮುಖ್ಯ. ಹೆಂಗಾದ್ರೂ ಮಾಡಲಿ, ಕೆಪಾಸಿಟಿ ಇರೋನು ಗೆಲ್ತಾನೆ. ನಾನು ಕೆಪಾಸಿಟಿ ಇರೋನೋ ಇಲ್ವೋ ಅಂತ ಮೊನ್ನೆ ಗೊತ್ತಾಗಿದೆ. ಈಗ ಇಲ್ಲಿ ಲೋಕಸಭೆಯಲ್ಲಿ ಸೋಲಿಸ್ತೀರ್ತೀವಿ ಅಷ್ಟೇ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಗೆಲುವಿಗೆ ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಈ ಬಾರಿ ಅವರು ಸೋಲ್ಸೋದಕ್ಕೆ ಯಾವ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ರು? ಸರ್, ನಾವು ತುಂಬ ಸ್ಟ್ರಾಟಜಿಕ್ಕಾಗಿ ಹೊಡಿತೀವಿ. ನಾನು ಆಗಲೂ ಹೇಳಿದ್ದೆ, ಗೆದ್ದ ಮೇಲೆ ಹೇಳ್ತೀನಿ ನಾವು ಹೆಂಗೆ ಗೆದ್ವಿ ಅಂತ. ಈ ಸಲನೂ ಗೆದ್ದ ಮೇಲೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ವಾಟ್ ವಾಸ್ ಅವರ್ ಸ್ಟ್ರಾಟಜಿ. ಈಗ ನಾನೇನು ಹೇಳಕ್ಕೆ ಹೋದ್ರು ನಾವು ಗೆಲ್ತೀವಿ. ಅಷ್ಟು ಲಕ್ಷ ಜನ ವೋಟರ್ನ ತಲುಪೋದಕ್ಕೆ ನಮಗೊಂದು ಮೆಕ್ಯಾನಿಸಮ್ ಇದೆ. ನಾ ರೀಚ್ ಆಗ್ತಿರ್ತೀವಿ. ಸೊ ಕೊರೋನಾ ಅವ್ರ ವಿರುದ್ಧ ಆರೋಪಗಳೇನಿತ್ತು, ಆ ಒಂದು ಭ್ರಷ್ಟಾಚಾರದ ಆರೋಪ, ಆ ತನಿಖೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಕುಣಿಕೆಯಿಂದ ಹೊರಬರೋದಕ್ಕೆ ಅವ್ರು ಕಾಲಿಡಿದ್ರು ಅನ್ನುವಂಥ ಮಕ್ಕಳು ಯಾರ ಕಾಲನ್ನು ಹಿಡಿಯಕ್ಕೆ ಹೋಗಿದ್ರು? ಅದೇ ನಮ್ಮಲ್ಲಿ ಸ್ಥಳೀಯವಾಗಿ ಆಂಜನಪ್ಪನವರು ಅಂತಿದ್ದಾರೆ. ಅವರು ಶಾಸಕರಾಗಬೇಕಾಗಿತ್ತು, ಹಿರಿಯ ನಾಯಕರು, ಜನರಲ್ ಸೆಕ್ರೆಟರಿ. ಅವರು ಕೆಲವು ಮಾಜಿ ಶಾಸಕರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಕಮ್ಯುನಿಕೇಟ್ ಆಗಿದೆ ಅಂತಾರೆ. ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು ಅಷ್ಟು ಸುಲಭ ಇದೆಯಾ, ಅಥವಾ ನೀವು ಯಾವ ರೀತಿ ಇದು ಮಾಡ್ತಾ ಇದ್ದೀರಿ? ಸರ್, ಅವ್ರ ಬಗ್ಗೆ ಅವ್ರ ಕಾನ್ಫಿಡೆನ್ಸ್ ಇದೆ, ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಅಖಾಡದಲ್ಲಿ ಆಲ್ರೆಡಿ ಒಂದು ಸಲ ಗೆದ್ದವನು ನಾನು, ನನಗೆ ಗೊತ್ತಿದೆ. ಅವ್ರು ಆಲ್ರೆಡಿ ಸೋತವರು. ಎಸ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕೂಡ ಸುಧಾಕರ್ ಅವರ ವಿರುದ್ಧವಾಗಿ ಮಾತನಾಡಿರುವಂತಹ ಪ್ರದೀಪ್ ಈಶ್ವರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.